ಬೇಕಾದ್ರೂ ಆಗ್ತಾರೆ. ಯಾವಾಗ ಆಗ್ತಾರೆ ಗೊತ್ತಾ? ಯಾವಾಗ ಏನ್ ಅನ್ಕೊಂಡ್ರೆ ಏನು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಇವೆಲ್ಲ ಇಲ್ಲಾಂದ್ರೆ ಏನ್ ಗೊತ್ತಾ, ಥಿಂಕ್ ಮಾಡಿ ನಿಮ್ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಿರೋದೇ ಅದು. ಓದಕ್ಕೆ ಹೋಗ್ತೀರಾ, ಯಾರೋ ಕಾಮೆಂಟ್ ಮಾಡಿರ್ತಾರೆ. ಏನೋ ಪ್ರಿಪೇರ್ ಆಗಕ್ಕೆ ಹೋಗ್ತೀರಾ, ಯಾವ್ದಾದ್ರು ಯೋಚನೆ ಮಾಡ್ತಾರೆ. ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಸರ್. 11 ಜನ ನಿಮ್ ಫ್ರೆಂಡ್ಸ್. ಒಂದ್ಸಲ ಬ್ಯಾಟ್ ಇಡಿ, ರಿಮೈನಿಂಗ್ ನಿಮ್ ಫ್ರೆಂಡ್ಸ್ ಎಲ್ಲ ಮಗ ಯಾವಾಗ ಔಟ್ ಆಗ್ತಾನೆ ಅಂತಾನೆ ಕಾಯ್ತಾರೆ. ಕರೆಕ್ಟ್ ಅಲ್ಲ? ಮತ್ತೆಲ್ಲ ಫ್ರೆಂಡ್ಸ್, ಎಲ್ಲ ಫ್ರೆಂಡ್ಸ್. ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ. ನೀನ್ ಕಬಡ್ಡಿ 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 ಅಂತಿರೋ ಹಿಂದಕ್ಕೆ ಹೋಗ್ತಾ ಇರ್ತಾರೆ. ನೀನೊಂದ್ಸಲ ಕೆರೆ ಬಿಟ್ಟಪ್ಪ ಯುನೈಟ್ ಆಗಿ ಕಾಲಿಡಲಾಗ್ತಾರೆ. ದಿಸ್ ಇಸ್ ಹೌ ಲೈಫ್ ವರ್ಕ್ಸ್. डरो मत, डर के आगे भी जीत है, डर का आगे भी जीत रहता है. ಚೆನ್ನಾಗಿ ಓದಬೇಕು. ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ನೀವು ಓನರ್ಸ್ ಆಗಬೇಕು. ಯು ಶುಡ್ ಪ್ರೂವ್ ವಾಟ್ ಯು ಆರ್. ಬ್ರದರ್, ಐ ಆಮ್ ಟೆಲ್ಲಿಂಗ್, ಮೈ ಸ್ಟೋರಿ itself is an inspiration. I have seen an hunger, I have seen an poverty. ಅವಮಾನ ಹೆಂಗಿರುತ್ತೆ ಅಂತ ನೋಡಿದ್ದೀನಿ, ಒಂಟಿತನ ಹೇಗಿರುತ್ತೆ ಅಂತ ನೋಡಿದ್ದೀನಿ. ಅಪ್ಪ ಅಮ್ಮನ ಕಳ್ಕೊಂಡು ಆರ್ಫನ್ ಆದ್ರೆ ಈ ಸಿಸ್ಟಮ್ ಸೊಸೈಟಿ ನಮ್ಮನ್ನ ಹೇಗೆ ಟ್ರೀಟ್ ಮಾಡುತ್ತೆ ಅಂತ ನೋಡಿದ್ದೀನಿ. ಹಂಗಿದ್ದಾಗ ಹೌ ಟು ಎಮರ್ಜ್ ಆಸ್ ಎ ವಿನ್ನರ್. ಒಂದ್ಸಲ 1 2 3 ಕಿತ್ತಾಡುತ್ತಂತೆ. 9 ಹೋಗಿ ಕೋಪ ಬಂದು 8 ನೋಡಿಯುತ್ತಂತೆ. 8 ಕೋಪ ಬಂದು ಮಗನೇ ಅಂತ 7 ನೋಡಿಯುತ್ತಂತೆ. 7 6ನ್ನ 6 5ನ್ನ 5 4ನ್ನ 4 3ನ್ನ 3 2ನ್ನ 2 1 ನೋಡಿಯುತ್ತೆ. ಇವಾಗ ಒಂದು ಯಾರು ನೋಡಿಬೇಕು? 0 ನೋಡಿಬೇಕು. ಒಡಿಯಲ್ಲ, ಪಕ್ಕದಲ್ಲಿ ಕೂರಿಸ್ಕೊಂಡು ಆಗ್ತಾ ಇತ್ತಂತೆ. ಇನ್ನೊಬ್ರು ನೋಡಿಯೋದಲ್ಲ, ಪಕ್ಕದಲ್ಲಿ ಕೂರಿಸ್ಕೊಳ್ಳೋದ್ರಿಂದ ನಾವು ದೊಡ್ಡವರಾಗ್ತೀವಿ. ನಾವು ದೊಡ್ಡವರಾಗಬೇಕು ಅಂದ್ರೆ ಪಕ್ಕದಲ್ಲಿ ಕೂರಿಸ್ಕೋಬೇಕು. ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೋ. ಈ ಕ್ರೌಡ್ ಅಲ್ಲಿರೋ ಎಲ್ಲ ಹುಡುಗರು ಹೇಳ್ತಾ ಇದ್ದೀನಿ, ಭಯ ಏನಾದ್ರೂ ಬಿಟ್ರೆ ರಾಜಕಾರಣಕ್ಕೆ ಬರ್ಬೇಡ. ಆರಾಮಾಗಿ ಮದುವೆ ಆಗಿ ಒಂದು ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಸೆಟ್ಲ್ ಆಗಿ. If you want to achieve anything, this society will put break in every step. ನೀನು ಹೋಗಿ ಏನಾದ್ರು ಆಗ್ತೀನಿ ಅಂತ ಹೇಳು, ನೀನು IIT ಮಾಡ್ತೀನಿ ಅಂತ ಹೇಳು. ಔಟ್ ಆಫ್ 10 people 8 people ಓ IIT ಆಗುತ್ತಾ ಅಂತಾರೆ. ಡಾಕ್ಟರ್ ಆಗ್ತೀನಿ ಅಂತ ಹೇಳು, ಔಟ್ ಆಫ್ 10 8 people discourage you. IAS ಟಾಪರ್ ಆಗ್ತೀನಿ ಅಂತ ಹೇಳು, they discourage you. MLA ಆಗ್ತೀನಿ ಅಂತ ಹೇಳು, discourage you. ಯಾವತ್ತೂ ಅಷ್ಟೇ ಹೀರೋಗಳು ಸಿನಿಮಾದಲ್ಲೇ ಗೆಲ್ತಾರೆ ಸರ್, ರಿಯಲ್ ಲೈಫಲ್ಲಿ ಗೆಲ್ಲಲ್ಲ. ಅದೇ ಪ್ರಾಬ್ಲಮ್. Hero always wins in our movies. Hero never wins in real life. That is the problem, sir. ಯಾವ್ದಾದ್ರು ಸಿನಿಮಾದಲ್ಲ ಹುಡುಗ ನೀನ್ ಏನಾಗ್ತೀಯ ಅಂದ್ರೆ ಐ ವಾಂಟ್ ಟು ಬಿಕಮ್ ದಿಸ್ ಅಂತ ಗೂಸ್ಬಂಪ್ಸ್ ಬರುತ್ತೆ. ರಿಯಲ್ ಲೈಫಲ್ಲಿ ಹೇಳಿದ್ರೆ ಯಾರು ಅಲ್ಲ, ಸಿನಿಮಾದಲ್ಲಿ ಹೀರೋ ಹೇಳಿದ್ರೆ ಒಂಥರ ಅನ್ಸುತ್ತೆ. ಬಿ ಎನ್ ಹೀರೋ ಫಾರ್ ಯುವರ್ ಲೈಫ್ ಮ್ಯಾನ್. ಬಿ ಎನ್ ಹೀರೋ. ಅಟ್ಲೀಸ್ಟ್ ನಿಮ್ಮ ಲೈಫಲ್ಲಿ ಸಿನಿಮಾಗಾದ್ರೆ ಹೀರೋ ಆದ್ರು ಸೈಡ್ ಆಗಿ ಸಾಕ್ಬೇಡಿ. ನೀವು ಸಿನಿಮಾನಾದ್ರೂ ನೀವು ಡೈರೆಕ್ಟ್ ಮಾಡ್ಕೋಬೇಕು, ಅದು ನನ್ನ ಆಸೆ. Take one willpower, take a decision, work hard, don't bother criticism. ಏನು ಗೊತ್ತಾ, ಗೆಲ್ಲಬೇಕು ಅಂದ್ರೆ ಕಿವಿ ಮುಚ್ಕೋಬೇಕು. ಕಿವಿ ಮುಚ್ಕೋಬೇಕು ಒಂದು 10 ವರ್ಷ. ನಾನು ಕಿವಿ ಮುಚ್ಕೊಂಡು 1.25 ವರ್ಷ ಆಯ್ತು. MLA ಆದಾಗಿಂದ ಕಿವಿ ಮುಚ್ಕೊಂಡಿದ್ದೀನಿ. ಇನ್ನ 20 ವರ್ಷ ಕಿವಿ ಮುಚ್ಕೊಂತಾನೆ ಇದ್ದೀನಿ. ಯಾರೋ ಕೇಳಿದ್ರು, ಯಾರೋ ಕೇಳಿದ್ರು ನಾನು ಮಾನವ ಮರ್ಯಾದೆ ಇಲ್ವಾ ಅಂತ. ನಾನು ಹೇಳಿದೆ ಇದೇ ಅಂತ ಹೇಳಿದ್ದೀನಿ. ಚಿಕ್ಕ ವಯಸ್ಸಿಂದ ಅಣ್ಣ ಇಲ್ಲಿರೋ ಎಲ್ಲರಿಗೂ ಒಂದು ಕ್ವಶನ್, 17 18 30 40 ಆಗಿದ್ದೀರಾ, ಯಾರಾದ್ರೂ ಒಬ್ಬರೇ ಒಬ್ರು ಚೈಲ್ಡ್ಹುಡ್ ಇಂದ ನಮಗೆ ಮರ್ಯಾದೆ ಇದೆ, ಮಾನ ಇದೆ ಹೇಳ್ಕೊಡ್ತಾರ? ಇಲ್ಲದೆ ಇರೋದನ್ನ ಇದೆ ಅನ್ಕೊಂಡು ಹೋಗಿದೆ ಅನ್ಕೊಂತಾರ. ನಮ್ ತಪ್ಪಾನೆ. ನಾನು ಹೇಳೋದಿಷ್ಟೇ, ಪೀಪಲ್ ಸ್ಪೀಕ್ ಅಬೌಟ್ ದೇರ್ ಕಂಫರ್ಟ್ ಲೆವೆಲ್. ಅದಕ್ಕೆ ಬ್ರದರ್ಸ್, ನೀವು ಚೆನ್ನಾಗಿ ಓದಬೇಕು, ಡಾಕ್ಟರ್ಸ್ ಆಗಬೇಕು. ನಾನು ಹೇಳ್ತಾ ಇರ್ತೀನಿ, ಐ ಆಮ್ ಅ ಬಯೋ ಟೀಚರ್. MBBS ಅಂದ್ರೆ ಮಾ ಬಾಪ್ ಕಾ ಬಡಾ ಸಪನಾ ಅಂತ. MBBS ಮೇರಾ ಭಾಯ್ और बहनों का बड़ा सपना ಅಂತ. MBBS ಆಗಿ ಡಾಕ್ಟರ್ ಆಗಬೇಕು, IITians ಆಗಬೇಕು, ಈ ದೇಶನ ಮುನ್ನಡೆಸಬೇಕು. ಬ್ರದರ್, ಬಿ ಇನ್ ದ ಸಿಸ್ಟಮ್. ಸರ್, ನನಗೆ MLA ಆದ್ಮೇಲೆ ವಾಟ್ ಈಸ್ ಯುವರ್ ಬೆಸ್ಟ್ ಥಿಂಗ್ ಅಂತ ಕೇಳಿದ್ರು. ನಂದು ಪೆರೇಸಂದ್ರ ಅಂತ ಸರ್, ಮೈ ಬರ್ತ್ ಪ್ಲೇಸ್. ಆ ಬರ್ತ್ ಪ್ಲೇಸ್ ಅಲ್ಲಿ 15 years ಬ್ಯಾಕ್ ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು, ನಾನು ಟ್ರ್ಯಾಕ್ಟರ್ ಓಡಿಸ್ಕೊಂಡು ತೋಟದಲ್ಲಿ ನೀರು ಕಟ್ಕೊಂಡಿದ್ದೆ. ನಮ್ಮ ರಿಲೇಟಿವ್ ಒಬ್ರು ಹೇಳಿದ್ರು,
ಪೆರೇಸಂದ್ರ ಪಂಚಾಯತಿಗೆ ಅರ್ಜಿ ಕೊಡು, 2030ನೋ 2020ನೋ ಸೈಟ್ ಬರುತ್ತೆ, ಅಲ್ಲೆಲ್ಲಾದ್ರೂ ಊರಾಚೆ ಒಂದು ಸೈಟ್ ಕೊಡಿಸ್ತೀವಿ, ಸೈಟಲ್ಲಿ ಒಂದು ಶೆಡ್ ತರ ಹಾಕೋ, ಜೀವನ ಮಾಡು ಅಂತ ನಾನು ಅರ್ಜಿನ ಬರ್ಕೊಟ್ಟಿದ್ದೆ ರವರಿಗೆ, ಪಂಚಾಯತಿ ಅಧ್ಯಕ್ಷರು ಪೆರೇಸಂದ್ರ ಚಿಕ್ಕಬಳ್ಳಾಪುರ ತಾಲೂಕು ಅಂತ. ಇನ್ನೊಂದು ಅರ್ಜಿ ಬರ್ತಿದ್ದೆ ಆವತ್ತಿನ ಶಾಸಕರಿಗೆ. ಮೊನ್ನೆ ಅದೇ ಪೆರೇಸಂದ್ರ ಪಂಚಾಯತಿಯಲ್ಲಿ 5,000 ಸೈಟ್ ಕೊಡಬೇಕು ಅಂತ ನನ್ನ ಮುಂದೆ ಫೈಲ್ ಬಂತು. ಆ ಫೈಲಲ್ಲಿ ನನ್ನ ಅರ್ಜಿನೂ ಇತ್ತು. ದಟ್ ಇಸ್ ಮೋರ್ ಎಮೋಷನಲ್ ಮೂಮೆಂಟ್ ಫಾರ್ ಮೀ. ಯಾವ ಪಂಚಾಯತಿಯಲ್ಲಿ 2030 ಸೈಟ್ ಅರ್ಜಿ ಹಾಕಿದ್ನೋ ಆ ಪಂಚಾಯತಿಯಲ್ಲಿ ಇವತ್ತು ಬಡವರು ನಾನು 5,000 ಸೈಟ್ ಕೊಡ್ತಾ ಇದ್ದೀನಿ. 5,000 ಸೈಟ್. ಜಿಂದಗಿ ಅಕ್ಷರ ಬದಲ್ತೆ ಯಾರು ಕರ್ನಾಮ ಯಾರು ಹೇಳ್ತಾರೆ, ಈಗ ನೀನು ಯಾರಾದ್ರೂ ನೀನು ಎಮ್ ಎಲ್ ಎ ಆಗ್ಬೇಕಾ, ನಿಜವಾಗ್ಲೂ ಆಗೋಗ್ತೀಯ, ಮಿನಿಸ್ಟರ್ ಆಗ್ಬೇಕಾಗೋಗ್ತೀಯ. ಏನ್ ಮಾಡ್ಬೇಕು ಸರ್? ಏನು ಮಾಡೋಣ, ಬೈಸ್ಕೊಳಕ್ ಕಲಿಬೇಕು. ನಿನ್ನ ಫ್ರೆಂಡ್ಸ್ ಎಲ್ಲ ನಿನ್ನ ಬೈದ್ರು, ಪೇಷನ್ಸ್ ಇರಬೇಕು. ನೀನೇನಾದ್ರೂ ಹೊಗಳಿಸ್ಕೋಬೇಕು ಅಂತ ಹೋದ್ರೆ ಮಂತ್ಲಿ ಅಪ್ಲೈ ಆಗೋಕೆ ಹೇಳಿ. ಸ್ಟಾರ್ಟ್ ಅಕ್ಸೆಪ್ಟಿಂಗ್ ದ ಕ್ರಿಟಿಸಿಸಮ್, ವರ್ಕ್ ವೆರಿ ಹಾರ್ಡ್. ಸರ್ ಮತ್ತೆ ಏನ್ ಮಾಡೋದು ಸರ್? ಇನ್ನು ಕೆಲವರು ಎಕ್ಸಾಮ್ SSLC ಅವ್ರು ಎಷ್ಟಾಗಿದ್ದೀರಾ, PUC ಅವ್ರು ಎಷ್ಟಾಗಿದ್ದೀರಾ, ಡಿಗ್ರಿ ಗುಡ್, ಈಗ ಒಂದು ಆಗಿದ್ದೀರಾ, ಡಿಗ್ರಿ ಮುಗಿಯುತ್ತೆ, ಒಂದು ಕಂಪನಿಗೆ ಅರ್ಜಿ ಹಾಕ್ತೀರಾ, ಅವ್ರು 1000 ಕ್ವಶನ್ ಕೇಳ್ತಾರೆ, ಅವ್ರು ಡಿಸೈಡ್ ಮಾಡಿರ್ತಾರೆ ಕೆಲಸ ಕೊಡ್ಬೇಕಾ ಬೇಡ ಅಂತ. Because I also run an organization called Parishrama NEET Academy. This year, our students, 950 students got medical seat. They will get medical seat. Counseling has started. And out of 720, there are more than 100 students who scored 650 plus. Our student from Parishrama NEET Academy now studies in AIMS Delhi. ಒಂದು 200 ಜನ AIMS ಅಲ್ಲಿ ಓದ್ತಾ ಇದ್ದಾರೆ, ಚಿಕ್ಕಮಗಳೂರಲ್ಲಿ ಓದ್ತಾ ಇದ್ದಾರೆ. PMC ಅರ್ಧ ಕ್ಲಾಸ್ ರೂಮ್ ನಮ್ದೆ, ಬೆಂಗಳೂರು ಮೆಡಿಕಲ್ ಕಾಲೇಜ್, ಮೈಸೂರು ಮೆಡಿಕಲ್ ಕಾಲೇಜ್ ಅರ್ಧ ಕ್ಯಾಂಪಸ್ ನಮ್ದೆ. They trained by me. ನಾನು ಹೇಳೋದು, if an orphan boy, I run a company sir, my company name is Parishrama NEET Academy. Once I struggled for a single meal, once I struggled for a bread and butter, now my company has a turnover of 250 crores per annum years, believe me. I am the boss of the company which has 250 crores of turnover. ನಾನು ಅವಮಾನ ಮಾಡಿದ್ರಲ್ಲ ಲೈಫಲ್ಲಿ, ಅವರೆಲ್ಲರೂ ಸ್ಯಾಲರಿಗಿಂತ ನಾನು ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಕರ್ನಾಟಕಕ್ಕೆ. ಅವರೆಲ್ಲರೂ ನನ್ನ ರೆಫರ್ ಕ್ಯಾಲ್ಕುಲೇಟ್ ಮಾಡಿದೆ ಸರ್, ನಾನು ಸ್ವಲ್ಪ ಕ್ಯೂರಿಯಸ್ ಸರ್. ಅವರೆಲ್ಲರೂ ಸ್ಯಾಲರಿಗಿಂತ ನಾನು ಕಟ್ಟೋ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಗೌರ್ಮೆಂಟ್ಗೆ. And I felt, who is great? Be proud about yourself. ನಿನ್ನ ಬಗ್ಗೆ ನಿನಗೆ ಪ್ರೌಡ್ ಇಲ್ಲ ಅಂದ್ರೆ ಯಾಕೆ ತಲೆಗೆಡಿಸ್ಕೋಬೇಡ. ಲೈಫಲ್ಲಿ ಯಾವುದಕ್ಕೂ ಬೇಜಾರಾಗಬೇಡ. ಬಿ ಸ್ಟ್ರಾಂಗ್ ಇನಫ್, ಯು ಕ್ಯಾನ್ ಡೂ ಎನಿಥಿಂಗ್. ನೀವೇನಾದ್ರೂ ಮಾಡಬೇಕು ಅಂತ ಹೋದಾಗ ಭಯ ಬೀಳಿಸ್ತಾರೆ ಪೀಪಲ್. ಇಫ್ ಗಾಡ್ ಈಸ್ ಶೇಕಿಂಗ್ ಯುವರ್ ನೆಸ್, ಹಿ ಈಸ್ ಪ್ರಿಪೇರಿಂಗ್ ಯು ಟು ಫ್ಲೈ. ನೀನು ಕಟ್ಟಿರೋ ಗೂಡನ್ನ ದೇವ್ರು ಅಲ್ಲಾಡಿಸ್ತಾ ಇದ್ದಾನೆ ಅಂದ್ರೆ ಅವ್ನು ನೀನು ನಾಲ್ಕು ಪ್ರಿಪೇರ್ ಮಾಡ್ತಿದ್ದಾನೆ ಅಂತ. ಬಿಲೀವ್ ದಟ್. ಈಗ ರೋಡ್ ದಾಟುವಾಗ ಯಾರಿಗೋ ರೋಡ್ ದಾಟಕ್ಕಾಗಲ್ಲ, ಅವ್ರನ್ನ ನಾವು ಕೈ ಇಟ್ಕೊಂಡು ದಾಟಿಸೋದು. ದಾಟಕ್ಕಾಗೋ ಕೆಪಾಸಿಟಿ ಇರೋರು ನಾವೇ ದಾಟಿಸ್ತೀವಿ. ಚೆನ್ನಾಗಿ ಹೋಗ್ಬೇಕಪ್ಪ. ಒಂದು 5-6 ವರ್ಷ ಡಿಸ್ಟರ್ಬ್ ಆಗಬೇಡಿ ಲೈಫಲ್ಲಿ. ಫಸ್ಟು ಅಪ್ಪ ಅಮ್ಮ ನಿಮ್ಮ ಕೆರಿಯರ್ ಕಾನ್ಸಂಟ್ರೇಟ್ ಮಾಡಿ. ಯಾರೂ ಆಗಲ್ವೋ? ಯಾರೂ ಆಗಲ್ಲ. ನಿಮ್ಮ ಅಣ್ಣನ ಪ್ಲೇಸಲ್ಲಿ ಅಂತ ಹೇಳ್ತಾ ಇದ್ದೀನಿ. ನನ್ನದೇನೋ ಡೆಸ್ಟಿನಿ ದೊಡ್ಡದಿತ್ತು. ನಮ್ಮಪ್ಪ ಎಲ್ರಿಗೂ ದಾನ ಮಾಡ್ತಿದ್ರು, ನಮ್ಮಮ್ಮ ಬಂದವ್ರಿಗೆಲ್ಲ ಊಟ ಇಡ್ತಿದ್ರು, ನಮ್ಮಪ್ಪ ಅಮ್ಮ ಒಳ್ಳೆತನ. ನಾನು MLA ಆದೆ. ನಂತರ ಎಷ್ಟೋ ಜನ ಕನಸುಗಳು ಕಟ್ಕೊಂಡು ಬಂದಿರೋ ಇವತ್ತು ಹಳ್ಳಿಗಳಲ್ಲಿ ಉಳಿದೋಗಿದ್ದಾರೆ. ನಾನು ಹೇಳೋದಿಷ್ಟೇ, ಒಂದು 10 ವರ್ಷಕ್ಕೆ ಡ್ರೀಮ್ ಇಟ್ಕೊಳ್ಳಿ, ಚೆನ್ನಾಗಿ ಓದಿ, ಹೆಸರು ಮಾಡಿ, ಹೈಲಿ ಕ್ವಾಲಿಫೈಡ್ ಆಗಿ. ಸರ್, ಫಾರ್ ಯುವರ್ ಇನ್ಫಾರ್ಮೇಶನ್ ಬ್ರದರ್, ನನ್ನ ತಂದೆ ತಾಯಿ ಇಬ್ರು ಸೂಸೈಡ್ ಅಟೆಂಪ್ಟ್ ಮಾಡಿದಾಗ ಹಾಸ್ಪಿಟಲ್ಗೆ ಹೋಗಕ್ಕೆ ಲೇಟ್ ಆಯ್ತು. ಮೈ ಫಾದರ್ ಅಂಡ್ ಮದರ್ ಪಾಸ್ಡ್ ಅವೇ ಸೇಮ್ ಟೈಮ್. ನಾನು ಗೆದ್ದ ಮೇಲೆ ಫಾರ್ ಚಿಕ್ಕಬಳ್ಳಾಪುರ ಅಸೆಂಬ್ಲಿ ಹ್ಯಾವ್ ಗಿವನ್ 10 ambulances which works 24
20 ಡ್ರೈವರ್ಸ್ ಸ್ಯಾಲರಿ ನಾನು ಕೊಡ್ತೀನಿ ಅವ್ರಿಗೆ. ಪೆಟ್ರೋಲ್ ನಂದು, ಡೀಸೆಲ್ ನಂದು. ವಿತಿನ್ 12 ಮಿನಿಟ್ಸ್ ನನ್ನ ಆಂಬ್ಯುಲೆನ್ಸ್ ನನ್ನ ತಾಲೂಕಲ್ಲಿ ಯಾವ ಮನೆಯಲ್ಲಿ ಸಮಸ್ಯೆ ಆದ್ರೂ ರೀಚ್ ಆಗುತ್ತೆ. ಐ ಆಮ್ ಸ್ಪೆಂಡಿಂಗ್ 10 to 12 lakhs per month for ambulance service. One to 10th ಓದೋ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ MLA ಆದ್ಮೇಲೆ 20,000 ಜನ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ. ಅದರಲ್ಲಿ 3,500 ಜನ ಮುಸ್ಲಿಂ ಸಮುದಾಯದ ಮಕ್ಕಳು ಇದ್ರು ಸರ್. ಐ ಆಮ್ ಪ್ರೌಡ್ ಟು ಸೇ ಕೊಡಿಸ್ದೆ. ಯಾರೋ ಕೇಳಿದ್ರು, ಎಲೆಕ್ಷನ್ ಇರೋದು 5 ವರ್ಷಕ್ಕೆ, ಬಟ್ಟೆ 70,000 ಮನೆ